ಇನ್ನು ಸರ್ಕಾರ ತನ್ನ ಜವಾಬ್ದಾರಿ, ತನ್ನ ಬೇಜವಾಬ್ದಾರಿ ಜೊತೆಗೆ ತನ್ನ ತಪ್ಪುಗಳು ಏನಾಗಿತ್ತು ಅದರಿಂದ ನುಣುಚ್ಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದೆ. ಆದರೆ ಕಳ್ಕೊಂಡಂತ ನಮ್ಮ ಮನೆ ಮಕ್ಕಳನ್ನ ಮರಳಿ ತರೋಕ್ ಸಾಧ್ಯನಾ? ಸರ್ಕಾರದ ಎಡವಟ್ಟಿನಿಂದಾಗೆ ನಮ್ಮ ಮನೇಲಿ ಸಾವಾಗಿದೆ ಅನ್ನೋ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಯಾರ್ಯಾರ ಮನೆಗಳಲ್ಲಿ ಸಾವಾಗಿದೆಯೋ ಅಂತವ್ರು. ಅದಕ್ಕೆ ಪ್ರಜ್ವಲ್ ಕುಟುಂಬ ಕೂಡ ಹೊರತಲ್ಲ. ಪೊಲೀಸರನ್ನ ಅಮಾನತು ಮಾಡಿದ್ರೆ ನನ್ನ ಮಗನ ಪ್ರಾಣ ಬರಲ್ಲ, ಸಿಎಂ DCM ರಾಜೀನಾಮೆ ಕೊಟ್ಟರು ನಮ್ಮ ಮಗ ಬರಲ್ಲ. ದಯಮಾಡಿ ಇನ್ನು ಮುಂದಾದ್ರೂ ಕಾರ್ಯಕ್ರಮ ಏನಾದರೂ ಮಾಡ್ತೀರಾ ಅಂದ್ರೆ ಹಿಂಗೆ ಎಡವಟ್ಟಲ್ಲಿ ಮಾಡಬೇಡಿ, ಸ್ವಲ್ಪ ಪ್ಲಾನ್ ಹಾಕಿ ಮಾಡಿ, ಅಮಾಯಕರನ್ನೆಲ್ಲ ಹಿಂಗೆ ಬಲಿ ಕೊಡಬೇಡಿ ಅಂತ ಅವ್ರ ಕುಟುಂಬ ಸರ್ಕಾರದ ವಿರುದ್ಧವಾಗಿ ಹಿಡಿಶಾಪ ಹಾಕಿ. ಪೊಲೀಸವ್ರನ್ನ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಪೊಲೀಸ್ನವರು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಬಟ್ ಕ್ರೌಡ್ ಜಾಸ್ತಿ ಆದಾಗ ಅಲ್ಲಿ ಇರ್ತಕ್ಕಂಥ ಪೊಲೀಸು ಸಿಬ್ಬಂದಿ ಸಾಕಾಗಿಲ್ಲ. ಅದರಿಂದ ಆ ಸಿಬ್ಬಂದಿ ಸಾಕಾಗಿಲ್ಲ ಅನ್ನೋದಕ್ಕೆ ಅಲ್ಲಿ ಮೇಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಸರ್. ಅದನ್ನು ನಾವು ಒಪ್ಪೋದೇ ಇಲ್ಲ ಸರ್. ಅವರು ಪಾಪ ಅವ್ರ ಕೆಲಸನ ಅವ್ರು ಮಾಡಿರ್ತಾರೆ. ಕ್ರೌಡ್ ಜಾಸ್ತಿ ಆದಾಗ, ಸಿಬ್ಬಂದಿ ಕಡಿಮೆ ಆದಾಗ ಈ ಒಂದು ಅನಾಹುತಗಳಾಗಿದೆ. ಇದನ್ನು ಸರ್ಕಾರ ವಹಿಸ್ಕೋಬೇಕೇ ಹೊರತು ಅದನ್ನು ಬಿಟ್ಟು ಅದನ್ನು ಪೊಲೀಸವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಿಂದ ಅವ್ರ ಕುಟುಂಬಗಳು ಹಾಳಾಗ್ತವೆ ಹೊರತು ಇದರಿಂದ ನಮಗಂತೂ ಯಾರಿಗೂ ಉಪಯೋಗ ಇಲ್ಲ ಸರ್.